ನಮಸ್ಕಾರ ನಿರ್ಮಾದವರೇ. ನಾನು ದರಖಾಸ್ತು ಕೊಡಿ ಬಗ್ಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ನಡವಳಿಕೆಯಂತೆ ಆನ್ಲೈನ್ ಮೂಲಕ ಹೇಗೆ ಅಳತೆ ಕಾರ್ಯ ಪೂರೈಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಮೊದಲಿಗೆ ಸಂಬಂಧಪಟ್ಟಂಥ ಶಿರಸ್ತಾರರು ಯಾವುದೇ ಒಂದು ಸರ್ವೆ ನಂಬರ್ ಬಗ್ಗೆ ಅರ್ಜಿಯನ್ನು ಸೃಜನೆ ಮಾಡ್ತಾರೆ. ನಂತರ ಅದನ್ನು ಸಂಬಂಧಪಟ್ಟಂಥ ಭೂ ದಾಖಲೆ ಸಹಾಯಕ ನಿರ್ದೇಶಕರು ಕಳಿಸ್ಕೊಡ್ತಾರೆ. ಅಲ್ಲಿ ಆ ಸರ್ವೆ ನಂಬರ್ನ ವಿಸ್ತೀರ್ಣ ಆಕಾರದೊಂದು ಎಷ್ಟಿದೆ, ಹೊಸ ಸರ್ವೆ ನಂಬರ್ ಏನಾಗಿದೆ, ಎಲ್ಲ ವಿವರಗಳೊಂದಿಗೆ ಸಂಬಂಧಪಟ್ಟಂಥ ಕಡತವನ್ನು ಮತ್ತೆ ಶಿರಸ್ದಾರ ಲಾಗಿನ್ ಆಗ್ತಾರೆ. ಶಿರಸ್ದಾರರು ಸಂಬಂಧಪಟ್ಟಂಥ ಗ್ರಾಮ ಆಡಳಿತಾಧಿಕಾರಿ ಅಂದರೆ VAOಗೆ ಹಾಕ್ತಾರೆ. ಅಲ್ಲಿ ಅವರು ಸಂಬಂಧಪಟ್ಟಂಥ ಮಂಜೂರಿ ದಾಖಲೆಗಳನ್ನ ಅಪ್ಲೋಡ್ ಮಾಡ್ತಾರೆ. ಆನಂತರ ಸಂಬಂಧಪಟ್ಟಂಥ ಕಡತವನ್ನು ತಹಸೀಲ್ದಾರ್ಗೆ ಹಾಕ್ತಾರೆ. ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಅನುಬಂಧ ಒಂದರನ್ನು ಭರ್ತಿ ಮಾಡಿ ಭೂ ದಾಖಲೆ ಸಹಾಯಕ ನಿರ್ದೇಶಕರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಹಾಗಾದರೆ ಅನುಬಂಧ ಒಂದರ ಪ್ರಕಾರ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅನುಬಂಧ ಒಂದು ನಮೂನೆ ಈ ಥರ ಇರುತ್ತೆ. ಸರ್ಕಾರದ ಆದೇಶ ಸಂಖ್ಯೆ ಕಂದಾಯ ಇಲಾಖೆ 156 SMS 2024 ಬೆಂಗಳೂರು ದಿನಾಂಕ 25/11/24 ಅಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ನಡವಳಿ ಆಗಿರ್ತಕ್ಕಂಥ ಆದೇಶ. ತಹಸೀಲ್ದಾರ್ ಯಾವ ತಾಲೂಕು ಸಂಬಂಧಪಟ್ಟಂತೆ ವಿವರಗಳಾಗ್ತದೆ. ಇದು ಥರ ಒಂದು ಆರ್ಡರ್ ಮಾಡಬೇಕಾಗ್ತದೆ ನೈಜತೆ ಬಗ್ಗೆ ಕಡತಕ್ಕೆ ಸಂಬಂಧಪಟ್ಟಂತೆ. ಸೊ LND ಫೈಲ್ಸ್ ಕಡತ ಸಂಖ್ಯೆ ದಾಖಲಿಸಬೇಕು. ಯಾವ ತಾಲೂಕು, ಹೋಬಳಿ, ಯಾವ ಗ್ರಾಮದ್ದು ಯಾವ ಸರ್ವೆ ನಂಬರ್ ಬಗ್ಗೆ ಈ ಕೆಳಕಂಡ ಮಂಜೂರಾತಿ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಲಾಗಿದ್ದು ಈ ಮಂಜೂರಿ ದಾಖಲೆಗಳು ನೈಜತೆಯಿಂದ ಕೂಡಿರುತ್ತದೆ ಎಂದು ಪ್ರಮಾಣೀಕರಿಸಲಾಗಿದೆ ಮತ್ತು ಸದರಿ ಮಂಜೂರಿದಾರರಿಗೆ ನಿಯಮಾನುಸಾರ ಅಳತೆ ಕೆಲಸ ಕ್ರಮ ಕೈಗೊಳ್ಳಲು ಆದೇಶಿಸಿದೆ ಅಂತ ಒಂದು ಆದೇಶ ಮಾಡ್ತಾರೆ. ಇದರಲ್ಲಿ ಕ್ರಮ ಸಂಖ್ಯೆ ಇರುತ್ತೆ, ಸರ್ವೆ ನಂಬರ್ ಬರಬೇಕು, ಮಂಜೂರಿದಾರರ ಹೆಸರು ಬರಬೇಕು, ಮಂಜೂರಾತಿ ಬ್ಲಾಕ್ ಸಂಖ್ಯೆ ಅಂದರೆ ಕಂದಾಯ ನಕ್ಷೆಯಲ್ಲಿ ಏನಿರುತ್ತೆ ಆ ಬ್ಲಾಕ್ ಸಂಖ್ಯೆ ಬರೀಬೇಕಾಗುತ್ತೆ, ವಿಸ್ತೀರ್ಣ ಎಷ್ಟಿದೆ ಅಂತ ಬರೀಬೇಕು, ಮಂಜೂರಿ ಆದೇಶ ಸಂಖ್ಯೆ ಬರೀಬೇಕಾಗ್ತದೆ, ಸಾಗುವಳಿ ಚೀಟಿ ಸಂಖ್ಯೆ ಬರೀಬೇಕಾಗ್ತದೆ, ಚಾಲ್ತಿ ಪಾಣಿನಲ್ಲಿ ಏನು ಹೆಸರು ಬರ್ತಾ ಇದೆ, ಒಂದು ವೇಳೆ ಕ್ರಯ ಆಗಿತ್ತು ಅಂತಂದ್ರೆ ಬೇರೆ ಹೆಸರು ಬರ್ತಾ ಇದೆ ಆ ಹೆಸರನ್ನ ಇಲ್ಲಿ ದಾಖಲಿಸಬೇಕಾಗ್ತದೆ, ಚಾಲ್ತಿ ಪಾಣಿ ಅಂತ ಏನು ವಿಸ್ತೀರ್ಣ ಬರ್ತಾ ಇದೆ ಹಾಗೂ ಶರ ಬರೆದ್ಬಿಟ್ಟು ಇಲ್ಲಿ ಒಂದು ಆದೇಶ ಮಾಡ್ತಾರೆ. ಸರ್ಕಾರ ಆದೇಶ ಸಂಖ್ಯೆ ಸೋನ್ಸೋರಂತೆ ನಿಗದಿಪಡಿಸಿದ ದಾಖಲೆಗಳನ್ನು ಕಚೇರಿಯಲ್ಲಿ ಲಭ್ಯವಿರುವ ಇತರೆ ದಾಖಲೆಗಳೊಂದಿಗೆ ಪರಿಶೀಲಾಯಿತು. ಮಂಜೂರಿ ದಾಖಲಾತಿಗಳು ನೈಜವಾಗಿರುತ್ತವೆ, ಜಿನೈನಿದೆ ಅನ್ನೋದು ಆದೇಶ ಮಾಡ್ತಾರೆ. ಪ್ರಸ್ತಾಪಿತ ಪ್ರದೇಶವು ಮಂಜೂರಾತಿಯ ಸಮಯದಲ್ಲಿ ULB ನಿರ್ಬಂಧಿತ ಅಂತರದಲ್ಲಿ ಇರುವುದಿಲ್ಲ ಅಂತಂದ್ರೆ ನಿನ್ನೆ ನಾನು ತಿಳಿಸ್ಕೊಟ್ಟಂತೆ ಒಂದು ನಗರ ಪ್ರದೇಶದಿಂದ ಇಷ್ಟು ಕಿಲೋಮೀಟರ್ ಅಂತರದಿಂದ ಒಳಗಡೆ ಇದ್ರೆ ದುರಸ್ತಿ ಮಾಡಲಿಕ್ಕೆ ಬರೋದಿಲ್ಲ. ಆದರೆ BBMP ವ್ಯಾಪ್ತಿಯಲ್ಲಿ 18 ಕಿಲೋಮೀಟರ್ ರೇಡಿಯಸ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಅದೇ ತರ 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಗರ ಪ್ರದೇಶಗಳಲ್ಲಿ ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಅದರ ಬಗ್ಗೆ ತಹಸೀಲ್ದಾರರು ಒಂದು ಆದೇಶ ಮಾಡಿಬಿಟ್ಟು ಸಂಬಂಧಪಟ್ಟ ಕಡತವನ್ನ ಭೂದಾಖಲೆಗೆ ಸಹಾಯಕ ನಿರ್ದೇಶಕರು ಲಾಗಿನ್ಗೆ ಹಾಕ್ತಾರೆ. ಸಂಬಂಧಪಟ್ಟಂತ ಭೂದಾಖಲೆಗೆ ಸಹಾಯಕ ನಿರ್ದೇಶಕರು ಅಳತೆಗೆ ಹೋಗಿ ಸಂಬಂಧಪಟ್ಟಂತ ಭೂಮಾಪಕರಿಗೆ ಲಾಗಿನ್ಗೆ ಹಾಕ್ತಾರೆ. ಹಾಗಾದ್ರೆ ಭೂಮಾಪಕರು ಅಳತೆ ಕಾರ್ಯ ಹೇಗೆ ಪೂರೈಸ್ತಾರೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಭೂಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.